ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 24/11/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ. 1ನೇದು, ರಾಜನು ರಾಣಿಗಿಂತ ಹೆಚ್ಚು ಸ್ಕೋರ್ ಮಾಡಿದನು. 2ನೇ, ರಾಣಿಯು ರತ್ನಗಿಂತ ಕಡಿಮೆ ಸ್ಕೋರ್ ಮಾಡಿದಳು. 3ನೇದು, ರತ್ನ ರಾಜನಿಗಿಂತ ಹೆಚ್ಚು ಸ್ಕೋರ್ ಮಾಡಿದಳು. 4ನೇದು, ರೀಟಾ ರಾಜನಿಗಿಂತ ಹೆಚ್ಚು ಆದರೆ ರತ್ನಗಿಂತ ಕಡಿಮೆ ಸ್ಕೋರ್ ಮಾಡಿದಳು. ಇವರುಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು? ಆಯ್ಕೆ 3 ರತ್ನ. ಬಿಡಿಸುವ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 2ನೇ ಪ್ರಶ್ನೆ, ರಾಮನು 5 ಮಾವಿನ ಹಣ್ಣು ಮತ್ತು 10 ಕಿತ್ತಳೆ ಹಣ್ಣುಗಳನ್ನು ಒಟ್ಟಿಗೆ 40 ರೂಪಾಯಿಗೆ ಖರೀದಿಸಿದನು. ನಂತರ ಅವನು ಮಾವಿನ ಹಣ್ಣನ್ನು ಹಿಂತಿರುಗಿಸಿ 2 ಕಿತ್ತಳೆ ಹಣ್ಣುಗಳನ್ನು ಪಡೆದನು. ಹಾಗಾದರೆ 1 ಕಿತ್ತಳೆ ಹಣ್ಣಿನ ಬೆಲೆಯು ಎಷ್ಟು? ಇದರ ಉತ್ತರ ಆಯ್ಕೆ 2 ರೂಪಾಯಿ. ಬಿಡಿಸುವ ವಿಧಾನವನ್ನು ಗಮನಿಸಿ. 3ನೇ ಪ್ರಶ್ನೆ, 5, 7, 11, 35, 67. ಇದರ ಉತ್ತರ ಆಯ್ಕೆ 2, 19. ಬಿಡಿಸುವ ವಿಧಾನವನ್ನು ಗಮನಿಸಿ. 4ನೇ ಪ್ರಶ್ನೆ, 1 ರಿಂದ 100ರವರೆಗಿನ ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಇದರ ಉತ್ತರ ಆಯ್ಕೆ 2, 5050. ಬಿಡಿಸುವ ವಿಧಾನವನ್ನು ಗಮನಿಸಿ. 5ನೇ ಪ್ರಶ್ನೆ, ಈ ಕೆಳಕಂಡಗಳಲ್ಲಿ 1 ಎಯು ಬಿನ ಸಹೋದರ, 2ನೇದು ಸಿಯು ಎನ ತಂದೆ, 3ನೇದು ಡಿಯು ಇನ ಸಹೋದರ, 4ನೇದು ಇಯು ಬಿನ ಮಗಳಾದರೆ ಡಿನ ಚಿಕ್ಕಪ್ಪ ಯಾರು? ಇದರ ಉತ್ತರ ಆಯ್ಕೆ ಬಿ, ಎ ಆಗಿದೆ. ಎಯು ಬಿನ ಸಹೋದರ ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 6ನೇ ಪ್ರಶ್ನೆ, ಜನವರಿ 1ನೇ ತಾರೀಕು 2006 ಭಾನುವಾರವಾದರೆ ಜನವರಿ 1ನೇ ತಾರೀಕು 2010ರಲ್ಲಿ ಯಾವ ದಿನವಾಗಿದೆ? ಇದರ ಉತ್ತರ ಆಯ್ಕೆ 3, ಶುಕ್ರವಾರ. ಬಿಡಿಸುವ ವಿಧಾನವನ್ನು ಗಮನಿಸಿ. 7ನೇ ಪ್ರಶ್ನೆ, 7, 19, 37, 61, -127. ಇದರ ಉತ್ತರ ಆಯ್ಕೆ 3, 91. ಬಿಡಿಸುವ ವಿಧಾನವನ್ನು ಗಮನಿಸಿ. 8ನೇ ಪ್ರಶ್ನೆ, MGIX, LFHW, KEGV, -ICET. ಇದರ ಉತ್ತರ ಆಯ್ಕೆ 2, JDFU. ಬಿಡಿಸುವ ವಿಧಾನವನ್ನು ಗಮನಿಸಿ. 9ನೇ ಪ್ರಶ್ನೆ, ಒಬ್ಬ ಅಂಗಡಿಯವನು 8% ಲಾಭದಲ್ಲಿ 2ನೇ ಅಂಗಡಿಯವನಿಗೆ ಮಾರಾಟ ಮಾಡಿದ. 2ನೇ ಅಂಗಡಿಯವನು ಅದನ್ನು -6% ಲಾಭದಲ್ಲಿ 3ನೇ ಅಂಗಡಿಯವನಿಗೆ ಮಾರಾಟ ಮಾಡಿದನು. 3ನೇ ಅಂಗಡಿಯವನು ರೂಪಾಯಿ 2862ಗೆ ಮಾರಾಟ ಮಾಡಿದರೆ ಮೊದಲನೇ ಅಂಗಡಿಯವನು ಮಾರಾಟ ಮಾಡಿದ ಮೊಬೈಲ್ನ ಬೆಲೆ ಎಷ್ಟು? ಇದರ ಉತ್ತರ ಆಯ್ಕೆ ಸಿ, 2500. ಬಿಡಿಸುವ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 10ನೇ ಪ್ರಶ್ನೆ, ಕ್ಷಯ ರೋಗಕ್ಕೆ ಕಾರಣ? ಆಯ್ಕೆ ಎ, ಬ್ಯಾಕ್ಟೀರಿಯಾ. 11ನೇ ಪ್ರಶ್ನೆ, ರೂಪಾಯಿ 12,000ವನ್ನು ವಾರ್ಷಿಕವಾಗಿ -12% ಸರಳ ಬಡ್ಡಿ ದರದಲ್ಲಿ ನೀಡಲಾಗಿದೆ. ಅದು ಟಿ ವರ್ಷದಲ್ಲಿ ರೂಪಾಯಿ 16,320 ಆಗುತ್ತದೆ. ಹಾಗಾದರೆ ಟಿಯ ಮೌಲ್ಯವೇನು? ಇದರ ಉತ್ತರ ಆಯ್ಕೆ ಸಿ, 3. ಬಿಡಿಸುವ ವಿಧಾನವನ್ನು ಗಮನಿಸಿ. 12ನೇ ಪ್ರಶ್ನೆ, ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದಿಸುವ ರೋಗವನ್ನು ಶಾಖದಿಂದ ಕೊಲ್ಲುವ ಪ್ರಕ್ರಿಯೆಯು? ಇದರ ಉತ್ತರ ಆಯ್ಕೆ ಡಿ, ಪಾಶ್ಚರೀಕರಣ. 13ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತಿವೆ? ಇದರ ಉತ್ತರ ಆಯ್ಕೆ ಡಿ, ಜಪಾನ್. 14ನೇ ಪ್ರಶ್ನೆ,
ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು? ಇದರ ಉತ್ತರ ಆಯ್ಕೆ ಬಿ ಹೈಡ್ರೋಪೋನಿಕ್ಸ್. 15ನೇ ಪ್ರಶ್ನೆ, ಪ್ರತಿ ಜೀವಕವಾಗಿ ಬಳಸಲ್ಪಡುವ ಪೆನ್ಸಿಲಿನ್ ಅನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗುವುದು? ಇದರ ಉತ್ತರ ಆಯ್ಕೆ ಬಿ ಶಿಲೀಂಧ್ರಗಳು. 16ನೇ ಪ್ರಶ್ನೆ, ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಎ ಕ್ಯಾಲ್ಸಿಯಂ ಕಾರ್ಬೈಡ್. 17ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಆಯ್ಕೆ ಎ ಭಾರತೀಯ ಆನೆ. 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆ ನೀರಿನಿಂದ ಆವೃತವಾದ ಭೂಮಿಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಎ ಪರ್ಯಾಯ ದ್ವೀಪ. 19ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಸ್ತುತ DGP. ಇದರ ಉತ್ತರ ಆಯ್ಕೆ ಎ ನೀಲ್ಮಣಿ ರಾಜು. 20ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳನ್ನು ಡುರಾಂಡ್ ರೇಖೆಯಿಂದ ವಿಭಜಿಸಲಾಗಿದೆ? ಇದರ ಉತ್ತರ ಆಯ್ಕೆ ಎ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. 21ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುವುದು? ಇದರ ಉತ್ತರ ಆಯ್ಕೆ ಸಿ 12 ನಾಟಿಕಲ್ ಮೈಲ್ಸ್. 22ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಇದರ ಉತ್ತರ ಆಯ್ಕೆ ಡಿ ಮುಳ್ಳಯ್ಯನಗಿರಿ. 23ನೇ ಪ್ರಶ್ನೆ, ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಯಾವ ಸಂಕುಲವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ? ಇದರ ಉತ್ತರ ಆಯ್ಕೆ ಎ ರಣಹದ್ದುಗಳು. 24ನೇ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ DGPಗಿಂತ ಕೆಳಗಿರುವ ಸ್ಥಾನ? ಆಯ್ಕೆ ಎ ADGP. 25ನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ಸಮುದ್ರ ತೀರವನ್ನು ಹಂಚಿಕೊಂಡಿದೆ? ಇದರ ಉತ್ತರ ಆಯ್ಕೆ ಸಿ 9. ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 26ನೇ ಪ್ರಶ್ನೆ, ಯಾವ ರಕ್ತ ಗುಂಪನ್ನು ಸಾರ್ವತ್ರಿಕ ದಾನಿ ಯೂನಿವರ್ಸಲ್ ಡೋನರ್ ಎನ್ನಲಾಗುವುದು? ಇದರ ಉತ್ತರ ಆಯ್ಕೆ ಸಿ O. 27ನೇ ಪ್ರಶ್ನೆ, ಯಾವ ಪೊಲೀಸ್ ಸಂಘಟನೆಯ ಕಾರ್ಯಪ್ರದರ್ಶನ ಸಂಕೇತವಾಗಿ ಪೊಲೀಸ್ ಮರಣ ದಿನದ ಆಚರಣೆಯನ್ನು ಪ್ರಾರಂಭಿಸಲಾಯಿತು? ಇದರ ಉತ್ತರ ಆಯ್ಕೆ ಸಿ CRPF. 28ನೇ ಪ್ರಶ್ನೆ, ಅಧ್ಯಕ್ಷರ ದೋಷಾರೋಪಣೆಯನ್ನು ಈ ಕೆಳಗಿನವುಗಳಲ್ಲಿ ಯಾರಿಂದ ನಡೆಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ಸಂಸತ್ತು. 29ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಬಹುದು? ಇದರ ಉತ್ತರ ಆಯ್ಕೆ ಬಿ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಇದರ ಉತ್ತರವಾಗಿದೆ. 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು? ಇದರ ಉತ್ತರ ಆಯ್ಕೆ ಬಿ ಬಲವಂತರಾಯ ಮೆಹ್ತಾ ಕಮಿಟಿ. 31ನೇ ಪ್ರಶ್ನೆ, ಭಾರತದ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಏನೆಂದು ಕರೆಯುತ್ತಾರೆ? ಇದರ ಉತ್ತರ ಆಯ್ಕೆ ಸಿ ಭಾರತ ಅಧಿವೇಶನವನ್ನು ಕರೆಯುತ್ತಾರೆ. ಇದರ ಉತ್ತರ ಆಯ್ಕೆ ಸಿ ಭಾರತದ ರಾಷ್ಟ್ರಪತಿಗಳು. 32ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಗಿದ್ದು? ಇದರ ಉತ್ತರ ಆಯ್ಕೆ ಸಿ ನವೆಂಬರ್ 26, 1949. 33ನೇ ಪ್ರಶ್ನೆ, ಜಾರ್ಖಂಡ್ ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಇದರ ಉತ್ತರ ಆಯ್ಕೆ ಬಿ ಮಧ್ಯಪ್ರದೇಶ್. 34ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿನಿಧಿಸುವುದು? ಉತ್ತರ ಸಿ ಸಂಸತ್ತಿನ ಉಭಯ ಸದನಗಳು. 35ನೇ ಪ್ರಶ್ನೆ, ಸರ್ಗಾಸೋ ಮಹಾಸಾಗರ ಎಲ್ಲಿದೆ? ಆಯ್ಕೆ ಸಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. 36ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ
ಘೋಷಣೆಯನ್ನು ಯಾರು ಘೋಷಿಸುತ್ತಾರೆ? ಇದರ ಉತ್ತರ ಆಯ್ಕೆ ಎ ಭಾರತದ ರಾಷ್ಟ್ರಪತಿಗಳು. 37ನೇ ಪ್ರಶ್ನೆ, ಯಾವ ಘಟನೆಯ ನಂತರ ನಿರ್ಭಯ ಕಾಯಿದೆಯನ್ನು ಭಾರತದ ಸಂಸತ್ತಿನ ಅಂಗೀಕರಿಸಲಾಯಿತು? ಇದರ ಉತ್ತರ ಆಯ್ಕೆ ಡಿ ದೆಹಲಿಯಲ್ಲಿನ ಮಹಿಳಾ ಫಿಸಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಘಟನೆ. ಈ ಘಟನೆಯ ನಂತರ ನಿರ್ಭಯ ಕಾಯಿದೆಯನ್ನು ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. 38ನೇ ಪ್ರಶ್ನೆ, ಅತಿ ದೊಡ್ಡ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ? ಉತ್ತರ ಡಿ ಮಧ್ಯಪ್ರದೇಶ್. 39ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಲಪಾತ? ಆಯ್ಕೆ ಬಿ ಜೋಗ್ ಜಲಪಾತ. 40ನೇ ಪ್ರಶ್ನೆ, ಭಾರತದ ಹವಾಮಾನವು? ಆಯ್ಕೆ ಡಿ ಉಪ ಉಷ್ಣವಲಯದ ಮಾನ್ಸೂನ್ ಹವಾಮಾನ. 41ನೇ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು? ಆಯ್ಕೆ ಬಿ ಭಾರತದ ಸಂವಿಧಾನ 17ನೇ ಪರಿಚ್ಛೇದ. 42ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಇದರ ಉತ್ತರ ಆಯ್ಕೆ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. 43ನೇ ಪ್ರಶ್ನೆ, JPEG ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿಯ ಫೈಲನ್ನು ಸೂಚಿಸುತ್ತದೆ? ಇದರ ಉತ್ತರ ಆಯ್ಕೆ ಡಿ ಇಮೇಜ್ ಫೈಲ್. 44ನೇ ಪ್ರಶ್ನೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಬಿ ಕ್ಲೋರೋಫ್ಲೋರೋಕಾರ್ಬನ್ಗಳ ಕಡಿತ. 45ನೇ ಪ್ರಶ್ನೆ, ಚಹಾ ಮತ್ತು ಕಾಫಿಯ ಮುಖ್ಯ ಸಕ್ರಿಯ ಘಟಕವೆಂದರೆ? ಆಯ್ಕೆ ಬಿ ಕೆಫೈನ್. 46ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಅಧಿವೇಶನ? ಇದರ ಉತ್ತರ ಆಯ್ಕೆ ಎ ಬೆಳಗಾಂ. 47ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಗಡಿನಾಡಿನ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದಾರೆ? ಇದರ ಉತ್ತರ ಆಯ್ಕೆ ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್. 48ನೇ ಪ್ರಶ್ನೆ, ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುತ್ತದೆ? ಆಯ್ಕೆ ಡಿ ಸೆಣಬು. 49ನೇ ಪ್ರಶ್ನೆ, ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ? ಆಯ್ಕೆ ಸಿ ತೈಲ ಬೀಜಗಳ ಉತ್ಪಾದನೆ. 50ನೇ ಪ್ರಶ್ನೆ, ಸತಿ ಸಹಗಮನ ನಿರ್ಮೂಲನಾ ಕಾನೂನು ಜಾರಿಗೆ ತಂದವರು? ಆಯ್ಕೆ ಬಿ ಲಾರ್ಡ್ ವಿಲಿಯಂ ಬೆಂಟಿಕ್. ಥ್ಯಾಂಕ್ ಯು ಫ್ರೆಂಡ್ಸ್.